ಹೇಳ್ತೀನಿ ಅದನ್ನ ಅಲ್ಲಿಗೆ ಬರ್ತೀನಿ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಈಗ ಪುನಃ ಮನೆ ಕಟ್ಸ್ಕೊಡ್ತಿದ್ದಾರಲ್ಲ, ಅದು ತಪ್ಪಲ್ವಾ? ಒಂದಾಗ್ಲಿ 100 ಆಗ್ಲಿ 1000 ಆಗ್ಲಿ ಅಕ್ರಮವಾಗಿ ಅಲ್ಲಿ ನೆಲೆ ಊರೋದೇ ತಪ್ಪು. ಅದು ಯಾರು ಏಜೆಂಟ್ಗಳಿದಾರಲ್ಲ, ವಿಜಯ್ ಇದಾರಲ್ಲ ಏಜೆಂಟು, ಈ ಏಜೆಂಟ್ ಮುಖಾಂತರ ಅಲ್ಲಿ ಸೃಷ್ಟಿ ಇಲ್ಲ. ಈಗ ಅಲ್ಲ ನಾನು ಹೇಳ್ತೀನಿ ನೋಡಿ, ನಮ್ಮ ಪಕ್ಷದ ಖುಷಿ ಆಗ್ತಿದೆ, ಈಚೆ ಬಂದ್ರೆ ವಾಸಿಂ ಏಜೆಂಟ್, ಈಚೆ ಬಂದ್ರೆ ವಿಜಯ್ ಇಲ್ಲ, ನಮ್ಮ ಪಕ್ಷದ ಕಾರ್ಯಕರ್ತ ಅಲ್ಲ ವಾಸಿಮು, ನಮ್ಮ ಪಕ್ಷದ ಕಾರ್ಯಕರ್ತ ಅಲ್ಲ. ನಮ್ಮ ಎಲ್ಲೂ ಕೂಡ ಬಿಟ್ರಲ್ಲ ಸರ್, ನಮ್ಮ ಮುಖಂಡರ ಜೊತೆ ಕಾಣಿಸ್ಕೊಂಡಿದ್ದಾರೆ ಅವರು ಸರ್. ಅಲ್ಲಿ ಹೋದಂತ ಸಂದರ್ಭ ಏಜೆಂಟ್ಗಳು ಏನ್ ಮಾಡ್ತಾರೆ ಸರ್? ಕೃಷ್ಣ ಬೈರೇಗೌಡರ ಜೊತೆ ಇರುವಂತ 3 ಫೋಟೋಗಳಿವೆ ನೋಡಿ. ಏಜೆಂಟ್ ಕೆಲಸ ಏನು? ಯಾರು ಬಂದ್ರು ಕೂಡ ಅವ್ರ ಜೊತೆಗೆ ಹೋಗಿ ಫೋಟೋಗೆ ನಿಂತ್ಕೋತಾರೆ. ಆದ್ರೆ ಇಲ್ಲಿ ವಿಜಯ್ ಬಂದು ಬಿಜೆಪಿ ಪಕ್ಕಾ ಕಾರ್ಯಕರ್ತ, ಬಿಜೆಪಿ ಮುಖಂಡ, ನಮ್ಮ ಮುಖಂಡ, ನಮ್ಮ ಇವರು ವಸೀಂ ಅವರು ನಮ್ಮ ಪಕ್ಷದ ಮುಖಂಡನೂ ಅಲ್ಲ, ಕಾರ್ಯಕರ್ತನೂ ಅಲ್ಲ, ಏಜೆಂಟ್. ಅವರು ಮಾಡಿರೋದು ಯಾರೇ ತಪ್ಪು ಮಾಡಿರ್ಲಿ, ಯಾರೇ ಇದರಲ್ಲಿ ಅಕ್ರಮವಾಗಿ ನುಸುಳುಕೋರರಾಗಿರ್ಲಿ, ಅವರನ್ನ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ತನಿಖೆ ಮಾಡ್ತದೆ. ತನಿಖೆ ಮಾಡಿ ಇದರಲ್ಲಿ ಯಾರ್ಯಾರು ಅಕ್ರಮವಾಗಿ ಇದನ್ನ ನಿರ್ಮಾಣ ಮಾಡ್ಲಿಕ್ಕೆ ಕುಮ್ಮಕ್ ಕೊಟ್ಟಿದ್ದಾರೋ ಅವರಿಗೆ ಶಿಕ್ಷೆ ಕೊಡಿಸುವಂತ ಕೆಲಸ ಮಾಡೇ ಮಾಡ್ತೀವಿ. ಬೈರೇಗೌಡರ ಪರವಾಗಿ ಎಲೆಕ್ಷನ್ ಗೆ ಪ್ರಚಾರಕ್ಕೆ ಹೋದವರನ್ನ ನೀವು ಕಾರ್ಯಕರ್ತರನ್ನು ಪರಿಗಣಿಸ್ತೀರೋ ಇಲ್ಲ ಸರ್? ಇವಾಗ ಇಲ್ಲ, ಕಾರ್ಯಕರ್ತರು ಈಗ ನೀವು ಕೇಳಿದಿರಲ್ಲ ಪ್ರಶ್ನೆಗೆ ಉತ್ತರ ಕಾರ್ಯಕರ್ತರು ಬೇರೆ ಸರ್. ನಾವ್ ಯಾರು ಬಂದು ಅವ್ರ ವಿಶ್ವಾಸದಲ್ಲಿ ಹೋಗಿರ್ಬೋದು, ಯಾರು ಇವಾಗ ಪ್ರಚಾರ ಮಾಡೋರು ಅವ್ರ ಅಭಿಮಾನ ನಿಮಗೆ ಅಭಿಮಾನ ಇದೆ, ನೀವು ಅಭಿಮಾನ ಇದೆ, ಕಾಂಗ್ರೆಸ್ ಮಾಡ್ಬೋದು. ದಯವಿಟ್ಟು ಒಂದ್ ನಿಮಿಷ ಇರಿ ಸರ್. ಇಲ್ಲಿ ಪಾತ್ರ ಇರೋದು ಯಾರ್ದು? ವಿಜಯರು. ಇವತ್ತು ಬಿಜೆಪಿಯವರು ಎಲ್ಲಾ ವಿಚಾರಗಳನ್ನು ಪ್ರತಿಯೊಂದು ವಿಚಾರ ಇಲ್ಲಿ ಬಂದು ಮುಖಭಂಗ, ಕೊನೆಗೆ ಅವ್ರಿಗೆ ಮುಖಭಂಗ ಆಗೋದು. ಸ್ವಲ್ಪ ಹೊತ್ತು ಫಾರೂಕ್ ಅವರು ನಿಮ್ಗೀಗ ಮನವರಿಕೆ ಆಗ್ಬೇಕು, ನಿಮಗೀಗ ಮನವರಿಕೆ ಆಗ್ಬೇಕು. ಯಾವ ಕಾರ್ಯಕರ್ತ ಪ್ರಚಾರ ಮಾಡಿದ್ರೋ ಅವ್ರೀಗ ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ಮುಸ್ಲಿಮರು ಯೂಸ್ ಅಂಡ್ ಥ್ರೋ ಆಗ್ಬಿಟ್ಟಿದೆ. ಮುಸಲ್ಮಾನರಿಗೆ ಒಬ್ರಿಗೆ ಅಂತಲ್ಲ, ದಯವಿಟ್ಟು ಈ ಪ್ರೋಗ್ರಾಮ್ ಯಾರು ಲೈವ್ ನೋಡ್ತಾ ಇದ್ದೀರಾ, ಇದಾದ್ಮೇಲೆ ಯಾರು ಶೇರ್ ಆಗುತ್ತೆ ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಇದು ವಿಡಿಯೋ. ಯಾಕಂದರೆ ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ತಾರರು ಏನು ಹೇಳಿದ್ರು, ಯಾರೋ ಅವ್ರ ಸ್ವಂತ ಇಚ್ಛೆಯಿಂದ ಬಂದು ಏನಾದರೂ ಶಾಲ್ ಹಾಕೊಂಡು ಕೆಲಸ ಮಾಡಿದ್ರೆ ಅವರು ಕಾಂಗ್ರೆಸ್ ಕಾರ್ಯಕರ್ತರಲ್ಲ. BJP ಶಾಲ್ ಹಾಕೊಂಡು ಬಂದು ಕೆಲಸ ಮಾಡಿದ್ರೆ ಅವ್ರು BJP ಕಾರ್ಯಕರ್ತರಲ್ಲ. JDS ಅವ್ರು ಹಾಕೊಂಡು ಬಂದರೆ JDS ಕಾರ್ಯಕರ್ತರಲ್ಲ. ಯಾವಾಗವರೆಗೂ ನೀವು ಅಲ್ಲಿಂದ ಪೋಸ್ಟ್ ತೊಗೊಳ್ಳಲ್ಲ, ಅಲ್ಲಿಂದ ID ತೊಗೊಳ್ಳಲ್ಲ, ನೀವು ಅಲ್ಲಿವರೆಗೂ ನೀವು ಯಾವುದೇ ರೀತಿಯ ಯಾವುದೇ ಪಕ್ಷದ ನೀವು ಕಾರ್ಯಕರ್ತರಲ್ಲ. ಯಾಕಂದರೆ ಇಲ್ಲಿ ಯಾವುದೇ MLA ಇರಲಿ, ಕಾರ್ಪೊರೇಟರ್ ಇರಲಿ, ಅಥವಾ MP ಇರಲಿ, ಯಾವುದೇ ಮಿನಿಸ್ಟ್ರ್ ಇರಲಿ, ಅವ್ರ ಮಕ್ಕಳು ಬೀದಿಗೆ ಇಳಿದುಬಿಟ್ಟು ಕೆಲಸ ಮಾಡಲ್ಲ. ಈ ಸ್ಲಮ್ಮಲ್ಲಿ ಸಣ್ಣ ಕೆಲಸ ಮಾಡ್ಕೊಂಡಿರ್ತಾರಲ್ಲ ಅಂಥವ್ರೆ ಬೀದಿಗೆ ಇಳಿದು ಬೂತ್ ಮೆಂಬರ್ ಆಗಿ, ಅದಾದಮೇಲೆ ಬ್ಲಾಕ್ ಮೆಂಬರ್ ಆಗಿ, ವಾರ್ಡ್ ಮೆಂಬರ್ ಆಗಿ ಕೆಲಸ ಮಾಡಿದ್ರೇ ಇವರು ಅಧಿಕಾರಿಗೆ ಬಂದು ಕೂತ್ಕೊಳ್ಳೋದು. ಇವತ್ತು CM ಪಟ್ಟ ಸಿಗುತ್ತಲ್ವಾ, ಅವರೇ ಕೆಳಗೆ ಇಳಿದು ಕೆಲಸ ಮಾಡಿದ್ರೇ ಇವರು ಬಂದು CM ಪಟ್ಟ ಸಿಕ್ಕೋದು. ಇದನ್ನು ದಯವಿಟ್ಟು ಗಮನ ಇಟ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಬರೀ ಎಜುಕೇಷನ್ ಬಗ್ಗೆ ನೀವು ಕಾಳಜಿನ ತೋರಿಸಿ, ದಯವಿಟ್ಟು ಯಾವುದೇ ಪಕ್ಷಕ್ಕೋಸ್ಕರ ಶಾಲೆ ಹಾಕ್ಕೊಂಡೋಗಿ ನಿನ್ನ ಟೈಮ್ ಸ್ಪೆಂಡ್ ಮಾಡಬೇಡ, ನಿನ್ನ ಜೀವನನ ವ್ಯರ್ಥ ಮಾಡಬೇಡ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಈ ಪೊಲಿಟಿಷಿಯನ್ಸ್ ಯಾರಿದ್ದಾರೆ, ಯಾವುದೇ ಪಕ್ಷದವ್ರು ಇರಲಿ, ಅವ್ರು ಯಾರಿಗೂ